ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ ಲಾಸ್ಟ್ 5 minutes to go. 10-6 in favor of ಹಾಸನ್ ಡಿಸ್ಟ್ರಿಕ್ಟ್. ಹಾಸನ ಜಿಲ್ಲಾ ತಂಡದ ಸಂತೋಷ್. ಥರ್ಡ್ ರೈಡ್ ರಾಮನಗರ ತಂಡಕ್ಕೆ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಚಂದು ಲೆಫ್ಟ್ ರೈಡ್ 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಅಂಕವನ್ನು ಪಡೆಯಲೇಬೇಕಾದಂತಹ ಒತ್ತಡದ ರೈಟ್ ಕಾರ್ನರ್ ಭಾಗದಲ್ಲಿ ಗಿರೀಶ್. ಈ ಬಾರಿ ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ಹಾಸನ್ ತಂಡದ ಆಟಗಾರರಿಂದ. As captain, 4 minutes for full time. Score 11-6. ಹಾಸನ್ ತಂಡದ ಪರವಾಗಿ ಈಗಾಗಲೇ ಅಂಕಣ 2ರಲ್ಲೂ ಸಹ ಪಂದ್ಯ ಆರಂಭಗೊಂಡಿದೆ. ಚಾಮರಾಜನಗರ ವಿರುದ್ಧವಾಗಿ ಶಿವಮೊಗ್ಗ. ರೈಟ್ ಕಾರ್ನರ್ ಭಾಗದಿಂದ ಡಬಲ್ ಟೈ ಹೋಲ್ಡ್ ಚಾಮರಾಜನಗರ ತಂಡದ ಯುವ ಪ್ರತಿಭೆ. ಉಡುಪಿ ಹಾಗೂ ವಿಜಯನಗರ ಎರಡನೇ ಕರೆ. ಧಾರವಾಡ ಹಾಗೂ ಎರಡು ತಂಡಗಳಿಗೆ ಅಂತಿಮ ಕರೆ. ಧಾರವಾಡ ಹಾಗೂ ತುಮಕೂರು 2 ತಂಡಗಳಿಗೆ ಅಂತಿಮ ಕರೆ. ಕಳ 1ರಲ್ಲಿ ಉಡುಪಿ ಹಾಗೂ ವಿಜಯನಗರ. ಎರಡು ಅಂಕಣದಲ್ಲಿ ನಿರಂತರವಾಗಿ ಪಂದ್ಯ ನಡೀತಾ ಇದೆ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಎಲ್ಲ ತೀರ್ಪುಗಾರರು ಬಹಳ ಉತ್ತಮ ರೀತಿಯಲ್ಲಿ ತಮ್ಮ ನಿರ್ಣಯವನ್ನು ನೀಡುತ್ತಾ ಈ ಒಂದು ಕಬಡ್ಡಿ ಪಂದ್ಯದ ಯಶಸ್ಸಿನಲ್ಲಿ ಸಹಕರಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ತೀರ್ಪುಗಾರರ ಮಂಡಳಿಯ ಮುಖ್ಯಸ್ಥರು ಚೇರ್ಮನ್ ಆಗಿರುವಂಥ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರ ಒಂದು ಮುಂದಾಳತ್ವದಲ್ಲಿ, ಹಾಗೆ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ತೀರ್ಪುಗಾರರ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶಿವಲಿಂಗಪ್ಪ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಹೇಮಂತ್, ತೀರ್ಪುಗಾರರಾಗಿ ಕುಮಾರ್ ಹಾಗೂ ಅರುಣ್, ಗುಣಿಕೆಗಾರರಾಗಿ ಆನಂದ್, ಸಹಗುಣಿಕೆಗಾರರಾಗಿ ಸಿದ್ದು ಹಾಗೂ ಜಾನ್ಸನ್, ಸಹಗುಣಿಕೆಗಾರರಾಗಿ ಸಂಕಣ 1ರಲ್ಲಿ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 13-8ರಲ್ಲಿ 5 ಅಂಕದ ಅಲ್ಪ ಮುನ್ನಡೆಯಲ್ಲಿರುವಂತಹ ಹಾಸನ ಜಿಲ್ಲಾ ತಂಡ. ಅಂಕಣ 2ರಲ್ಲಿ ಶಿವಮೊಗ್ಗ ವಿರುದ್ಧ ಚಾಮರಾಜನಗರ
ಪ್ರಜ್ವಲ್ ಈ ಬಾರಿ ವೇಗದ ದಾಳಿಯನ್ನು ನಡೆಸ್ಕೊಳ್ತಾ ಒಂದಂಕವನ್ನು ಪಡೆಯಲಿ ಯಶಸ್ವಿ ಆಗಿದ್ದಾರೆ. BGS ಕಬಡ್ಡಿ ಕಪ್ 2025 ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಈಗಾಗಲೇ ದ್ವಿತೀಯ ದಿನದ ಪಂದ್ಯಗಳು ಚಾಲನೆಯಲ್ಲಿದೆ. 8-3 5 ಅಂಕದ ಮುನ್ನಡೆಯಲ್ಲಿರುವಂತಹ ಶಿವಮೊಗ್ಗ ಜಿಲ್ಲಾ ತಂಡ ಅಂಕಣ 1ರಲ್ಲಿ ಥರ್ಡ್ ರೈಟ್ ಹಾಸನ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಡಿಸೈಡ್ ನಲ್ಲಿ ಹಾಸನ ತಂಡದ ಯುವ ಪ್ರತಿಭೆ 13-9. ಪಂದ್ಯ ಮುಕ್ತವಾಗಿದೆ. ಈ ಪಂದ್ಯದಲ್ಲಿ ಹಾಸನ ತಂಡ ವಿಜಯಶಾಲಿಯಾಗಿದೆ. 14-9 ಹಾಸನ ಜಿಲ್ಲಾ ತಂಡ 5 ಅಂಕದ ಅಂತರದೊಂದಿಗೆ ವಿಜಯಶಾಲಿಯಾಗಿದೆ. ಧಾರವಾಡ ವಿರುದ್ಧ ತುಮಕೂರು ತಂಡದ ನಾಯಕರ ಆದಷ್ಟು ಬೇಗ ಅಂಕಣ 1ಕ್ಕೆ ಆಗಮಿಸಿ. ಆದಷ್ಟು ಬೇಗ ಬನ್ನಿ. ಧಾರವಾಡ ವಿರುದ್ಧ ತುಮಕೂರು. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಹೇಮಂತ್ ಅವರು, ತೀರ್ಪುಗಾರರಾಗಿ ಕುಮಾರ್ ಅವರು ಹಾಗೂ ಅರುಣ್ ರವರು. ಧಾರವಾಡ ವಿರುದ್ಧ ತುಮಕೂರು ತಂಡದ ನಾಯಕರ ಆದಷ್ಟು ಬೇಗ ಅಂಕಣ 1ಕ್ಕೆ ಆಗಮಿಸಿ. ಹಾಗೆ ಅಂಕಣ 2ಕ್ಕೆ ದಯವಿಟ್ಟು ನಮ್ಮ ವಾಲಂಟಿಯರ್ಸ್ ಒಂದ್ ಸ್ವಲ್ಪ ಮಾರ್ಕ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ವಿ ಅಂಕಣವನ್ನ. ಈ ಪಂದ್ಯಾವಳಿಯನ್ನ ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾಮನ್ ಆಗಿ ಮಾದೇಶ್ ರಾಮನಗರ ಹಾಗೂ ವಿನಯ್ ಬೆಳಗಾವಿ. ಧಾರವಾಡ ವಿರುದ್ಧ ತುಮಕೂರು, ಬನ್ನಿ ಬೇಗ ಅಂಕಣ 1ಕ್ಕೆ. ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಹೇಮಂತ್ ಅವರು, ತೀರ್ಪುಗಾರರಾಗಿ ಕುಮಾರ್ ಹಾಗೂ ಅರುಣ್ ರವರು, ಸ್ಕೋರರ್ ಆಗಿ ಕಾರ್ತಿಕ್ ರವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಆನಂದ್ ಹಾಗೂ ಜಾನ್ಸನ್ ರವರು, ಡ್ಯೂ ಆರ್ ಡೈ ರೆಡ್ ರೆಕಾರ್ಡರ್ ಆಗಿ ನರಸಿಂಹಮೂರ್ತಿ ರವರು. ಎಲ್ಲ ತೀರ್ಪುಗಾರರೇ ಅಂಕಣ 1ಕ್ಕೆ ಬನ್ನಿ. ಶ್ರೇಯಸ್
ಸಂಕಡ 1ರಲ್ಲಿ ಧಾರವಾಡ ವಿರುದ್ಧ ತುಮಕೂರು. ಈಗಾಗಲೇ ಅಂಕಣ 2ರಲ್ಲಿ ಶಿವಮೊಗ್ಗ ವಿರುದ್ಧ ಚಾಮರಾಜನಗರ 14-6 ಶಿವಮೊಗ್ಗ ತಂಡದ ಪರವಾಗಿ. ಕಲ್ಪತರುನಾಡು ತುಮಕೂರು ವಿರುದ್ಧ ವಿದ್ಯಾಕಾಶಿ ಧಾರವಾಡ. ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಇವರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ 3 ದಿನಗಳ ಕಾಲ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ BGS ಕಪ್ 2025. ದಯವಿಟ್ಟು ಅಂಕಣ 2ಕ್ಕೆ ನಮ್ಮ ವಾಲಂಟಿಯರ್ಸ್ ಒಂದು ಸ್ವಲ್ಪ ಬೋನಸ್ ಲೈನ್ ಅನ್ನ ಮಾರ್ಕ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ವಾಲಂಟಿಯರ್ಸ್ ಯಾರಿದ್ದೀರಾ? ಒಂದು ಸ್ವಲ್ಪ ಬೋನಸ್ ಲೈನ್ ಅನ್ನು ಮಾರ್ಕ್ ಮಾಡಿ ದಯವಿಟ್ಟು. ಹದಿನೇಳು 8ರಲ್ಲಿ ಪಂದ್ಯ ಸಾಗ್ತಾ ಇದೆ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. ಸಂಕಟ 1ರಲ್ಲಿ ಪಂದ್ಯ ಆರಂಭವಾಗಿದೆ. ಧಾರವಾಡ ವಿರುದ್ಧ ತುಮಕೂರು. 2 ಅದ್ಭುತವಾದಂತಹ ತಂಡಗಳು, ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾ ಪ್ರೇಮಿಗಳು, ಕ್ರೀಡಾ ರಸಿಕರು ಸಹ ಈ ಕುಶಾಲನಗರದ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ವೀಕ್ಷಿಸಿಕೊಳ್ತಾ ಇದ್ದಾರೆ. ಇಂದು ದ್ವಿತೀಯ ದಿನದ ಪಂದ್ಯ. ನಾಳೆ ಇನ್ನಷ್ಟು ರೋಚಕ ಪಂದ್ಯಗಳು ನಡೆಯಲಿಕ್ಕಿದೆ. ವಿಶೇಷವಾಗಿ ನಾಳೆ ಬೆಳಿಗ್ಗೆಯಿಂದಲೇ ಪಂದ್ಯಗಳು ಆರಂಭವಾಗಲಿಕ್ಕಿದೆ.
ತುಮಕೂರು ತಂಡದ ಜರ್ಸಿ ನಂಬರ್ 12ರ ಆಟಗಾರ 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಧಾರವಾಡ ತಂಡವು ಸಹ ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ಉತ್ತಮವಾದಂಥ ಒಂದು ಪ್ರದರ್ಶನವನ್ನ ನೀಡುತ್ತಾ ಇದೆ. ಎಸ್ 1-0 ಪಂದ್ಯ ಸಾಗ್ತಾ ಇದೆ. ದಾಳಿಯಲ್ಲಿ ಗಜ ಥರ್ಡ್ ರೈಡ್ ತುಮಕೂರು ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಉತ್ತಮವಾದಂತಹ ಆಂಕಲ್ ಹೋಲ್ಡ್. ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ತುಮಕೂರು ತಂಡಕ್ಕೆ. ಪ್ರೇಕ್ಷಕರಲ್ಲೂ ಸಹ ಸಾಕಷ್ಟು ಕುತೂಹಲ ಇದೆ. ಒಂದ್ ಕಡೆ ಅಭಿಮಾನಿಗಳು ಧಾರವಾಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ತುಮಕೂರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ. ಧಾರವಾಡ ಗೆಲ್ಲುತ್ತೆ ಅನ್ನೋರು ಸೌಂಡ್ ಮಾಡಿ ನೋಡೋಣ. ಅದ್ಭುತವಾದಂತಹ ಒಂದು ಟ್ಯಾಕಲ್. ತುಮಕೂರು ತಂಡ ಮುನ್ನಡೆಯಲ್ಲಿದೆ 3-1. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತದೆ ತುಮಕೂರು ತಂಡಕ್ಕೆ. 4-1 ಆರಂಭಿಕ ಹಂತದಲ್ಲಿ ತುಮಕೂರು ತಂಡ ಮುನ್ನಡೆಯಲ್ಲಿ. ದಾಳಿಯಲ್ಲಿ ಆಸಿಫ್ ರೈಡರ್ ಸೇಫ್. 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಧಾರವಾಡ ತಂಡಕ್ಕೆ. 2 ಬಲಿಷ್ಠ ತಂಡಗಳು. 4-2 ಪಂದ್ಯ. ಕಲ್ಪತರು ನಾಡು ತುಮಕೂರು ತಂಡದ ಪರವಾಗಿ. ದಾಳಿಯಲ್ಲಿ ತುಮಕೂರು ತಂಡದ ಜರ್ಸಿ ನಂಬರ್ 2ರ ಆಟಗಾರ ಒಂದು ಎಂಟಿ ರಾಡ್ ನೊಂದಿಗೆ ವಾಪಸ್ ಆದ್ರು. ಅಂಕಣ 2ರ ವಾಲಂಟಿಯರ್ಸ್ ಯಾರಿದ್ರು ನೋಡಿ, ಒಂದ್ ಸ್ವಲ್ಪ ಬೋನಸ್ ಲೈನ್ ಅನ್ನ ಮಾರ್ಕ್ ಮಾಡ್ತಾ ಇರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾವೆ. (4-2) in favor of ತುಮಕೂರು. ಅಂಕಣ 2ರಲ್ಲಿ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 20-9 ಶಿವಮೊಗ್ಗ ತಂಡದ ಪರವಾಗಿ. ಥರ್ಡ್ ರೈಡ್ ತುಮಕೂರು ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ.
ಶಿವಲಿಂಗಪ್ಪ ಸರ್, ಜಾನ್ಸನ್ ಅವರು ಅಂಕಣ 1ರಲ್ಲಿ ತೀರ್ಪುಗಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಬಾರಿ ಗಜ ಕಾದ್ ನೋಡ್ಬೇಕಾಗಿದೆ. ಕಲ್ಪತರು ನಾಡು ತುಮಕೂರು ಸೂಪರ್ ಟ್ಯಾಕಲ್, ಅದ್ಭುತವಾದಂತ ಟ್ಯಾಕಲ್. ಒಂದು ಅಂಕದ ಮುನ್ನಡೆಯಲ್ಲಿ ತುಮಕೂರು ತಂಡ ಇದೆ. ಎರಡು ತಂಡಗಳಿಗಿದು ಎರಡನೇ ಕರೆ. ಯಾರು ಮ್ಯಾಚ್ ಮುಗಿದಿದೆ ಅವರು ದಯವಿಟ್ಟು ವ್ಯಾನ್ ರೆಡಿ ಇದೆ, ಊಟಕ್ಕೆ ಹೋಗಿ. ಎರಡು ಪಂದ್ಯ ಆಡಿರೋರು ಮಾತ್ರ. ಸಾರು 5 ಮಧ್ಯಂತರದ ವಿರಾಮಕ್ಕೆ 1 ಅಂಕದ ಮುನ್ನಡೆಯಲ್ಲಿ ತುಮಕೂರು ತಂಡ ಇದೆ. ಹಾಗೆ ಅಂಕಣ 2ರಲ್ಲಿ ಶಿವಮೊಗ್ಗ ವಿರುದ್ಧ ಚಾಮರಾಜನಗರ 23-11ರಲ್ಲಿ ಈ ಪಂದ್ಯದಲ್ಲಿ ಶಿವಮೊಗ್ಗ ಜಿಲ್ಲಾ ತಂಡ ಮುನ್ನಡೆಯನ್ನ ಇಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. ಅಂಕಣ 2ರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ಶಿವಮೊಗ್ಗ ತಂಡ ವಿಜಯಶಾಲಿಯಾಗಿ ಆಡಿದ 2 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ. ಉತ್ತಮ ಪ್ರದರ್ಶನ ನಡೆದಂತಹ ಚಾಮರಾಜನಗರ ತಂಡಕ್ಕೂ ಸಹ ಧನ್ಯವಾದ. ಆದಂ ಕುಶಾಲನಗರ ಅವರ ನೆಚ್ಚಿನ ತಂಡ ತುಮಕೂರು, ಅದರ ಎದುರಾಳಿ ತಂಡವಾಗಿ ಧಾರವಾಡ. ಮಾದೇಶ